ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಆರೋಗ್ಯಕರವಾಗಿರುವಂತಹ ಒಂದು ಥಟ್ ಅಂತ ಮಾಡಬಹುದಾದಂತ ಒಂದು ಸ್ವೀಟ್ ಮಾಡ್ತಾ ಇರೋದು. ನಾನು ಕೇವಲ 2 ಸ್ಪೂನ್ ತುಪ್ಪ ಬಳಸಿ ಮಾಡ್ತಾ ಇರೋದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಕೂಡ್ಲೆ ಸಿಗುತ್ತೆ. ಮತ್ತು ನಾನು ಇದಕ್ಕೊಂದು ಪಾತ್ರ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಬೆಲ್ಲ, ತುರ್ದಿಟ್ಕೊಂಡಂತಹ ಬೆಲ್ಲ ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಧ ಕಪ್ ನೀರು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇನ್ನು ಮಿಕ್ಸ್ ಮಾಡಿಬಿಟ್ಟು ಈ ಬೆಲ್ಲ ಕರಗಿದ್ರೆ ಸಾಕು, ಪಾಕ ಬರಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಬೆಲ್ಲದ ನೀರು ಇಲ್ಲಿ ರೆಡಿ ಆಗಿದೆ. ಈ ರೀತಿ ಇದೆ, ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇನ್ನಿದನ್ನ ಒಂದು ಜರಡಿ ಉಪಯೋಗಿಸ್ಕೊಂಡು ಈ ರೀತಿ ಸೋಸಿಟ್ಕೊಳ್ಳಿ, ಕಸ ಏನಾದ್ರೂ ಇದ್ರೆ ತೆಗಿಯೋದಿಕ್ಕೋಸ್ಕರ. ನೋಡಿ, ಬೆಲ್ಲದ ಪಾನೀಯ ಇಲ್ಲಿ ರೆಡಿ ಆಗಿದೆ. ಸಾಕು, ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಮೊದಲು 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಎಲ್ಲ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕ್ತಾ ಇರೋದು. ಮೊದಲು ಇದನ್ನ ಫ್ರೈ ಮಾಡಬೇಕು. ಈ ರೀತಿ ಇದು ಫ್ರೈ ಆದ್ಮೇಲೆ ಇದನ್ನ ತೆಗಿಬೇಕು, ಇದ್ರಲ್ಲೇ ಇಡಬೇಡಿ. ಒಂದು ಬೌಲಲ್ಲಿ ಹಾಕ್ತಾ ಇದ್ದೀನಿ. ಹಾಕುವಾಗ ಈ ತುಪ್ಪ ಮಾತ್ರ ತೆಗಿಬೇಡಿ, ಅದು ಮಾತ್ರ ತಗೊಂಡ್ರೆ ಸಾಕು. ಅದೇ ತುಪ್ಪಕ್ಕೆ ನಾನಿಲ್ಲಿ ಅರ್ಧ ಕಪ್ ಗೋಧಿ ಹುಡಿ ಹಾಕ್ತಾ ಇರೋದು. ಗೋಧಿ ಹುಡಿಯನ್ನ ಈ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಇದನ್ನ ಫ್ರೈ ಮಾಡಬೇಕು. ನೋಡಿ, ಜಾಸ್ತಿ ಉರಿ ಆದ್ರೆ ಕಪ್ಪಾಗ್ಬಿಡುತ್ತೆ. ನೋಡಿ, 5 ನಿಮಿಷ ಆಗಿದೆ. ಗೋಧಿ ಹುಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಆಮೇಲೆ ಇದಕ್ಕೆ ಹಾಕ್ತಾ ಇರೋದು ನಾವು ಆವಾಗ ರೆಡಿ ಮಾಡಿಟ್ಟಂತಹ ಬೆಲ್ಲದ ನೀರು, ಅಂದ್ರೆ ಬೆಲ್ಲ ಬಿಸಿ ಮಾಡಿಟ್ಟಿದ್ವಿ ಅಲ್ವಾ, ಎಲ್ಲ ಕೂಡ ಹಾಕೋಬೇಕು. ಮೊದಲು ಸ್ವಲ್ಪ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮೊದಲು ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು. ಇವಾಗ ಉರಿ ಮಾತ್ರ ಸಣ್ಣ ಉರಿಯಲ್ಲಿ ಇರಬೇಕು, ಲೋ ಫ್ಲೇಮ್ ಅಲ್ಲಿ ಇರಬೇಕು. ಎಲ್ಲ ಬೆಲ್ಲದ ನೀರು ಕೂಡ ಹಾಕೊಂಡಿದ್ದೀನಿ. ಇನ್ನು ಇದನ್ನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸ್ಪೀಡ್ ಆಗಿ ಮಿಕ್ಸ್ ಮಾಡಬೇಕು, ಯಾಕಂದ್ರೆ ಉರಿತಾ ಇದೆ. ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಫ್ಲೇಮ್ ಲೋ ಫ್ಲೇಮ್ ಅಲ್ಲೇ ಇಡಬೇಕು, ಜಾಸ್ತಿ ಇಡಬೇಡಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಫುಲ್ ಆಗಿ ಕರಗಿ ಈ ರೀತಿ ಇದೆ. ಇದು ಸ್ವಲ್ಪ ಗಟ್ಟಿ ಬರಬೇಕು, ಕೈಯ ಬಿಡದೇನೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ನೋಡಿ, ಈ ರೀತಿ ಇದೆ. ಇನ್ನು ಇದಕ್ಕೆ ನಾವು ಅವಾಗ ಫ್ರೈ ಮಾಡಿಟ್ಟಂತಹ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕ್ತೀನಿ. ಅದ್ರ ಜೊತೆ ಪುನಃ 1 ಸ್ಪೂನ್, ಟೋಟಲಿ 2 ಸ್ಪೂನ್ ತುಪ್ಪ ನಾನಿಲ್ಲಿ ಬಳಸ್ತಾ ಇರೋದು. 1 ಸ್ಪೂನ್ ತುಪ್ಪ ಇವಾಗ್ಲೂ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಪುನಃ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫುಲ್ ಆಗಿ ತಳ ಬಿಟ್ಟು ಬರ್ಬೇಕು. ನೋಡಿ, ತಳ ಬಿಟ್ಟು ಬಂದಿದೆ. ನಮ್ಮ ಸ್ವೀಟ್ ಇಲ್ಲಿ ರೆಡಿ ಆಗಿದೆ, ಹಲ್ವಾ ಇಲ್ಲಿ ರೆಡಿ ಆಗಿದೆ. ಥಟ್ ಅಂತ ಮಾಡುವಂತಹ ಒಂದು ಗೋಧಿ ಹುಡಿಯ ಹಲ್ವಾ. ನೋಡಿ, ಆರೋಗ್ಯಕರವಾಗಿರುವಂತಹ ಒಂದು ಹಲ್ವಾ. ನೋಡಿ, ಈ ರೀತಿ ಇರುತ್ತೆ. ಇಲ್ಲಿ ನಿಮ್ಗೆ ತುಪ್ಪ ಬೇಕಿದ್ರೆ ಸ್ವಲ್ಪ ಜಾಸ್ತಿ, ಬೇಕಿದ್ರೆ ಬಳಸ್ಬೋದಾದ್ರೆ. ಇದು ಕರೆಕ್ಟ್ ಆಗಿದೆ. ನೋಡಿ, ಈ ರೀತಿ ಇದೆ, ರುಚಿಕರವಾಗಿರುತ್ತೆ. ಥಟ್ ಅಂತ ಮಾಡ್ಬೋದು. ನಮಗೆ ಸ್ವೀಟ್ ತಿನ್ಬೇಕು ಅಥವಾ ಏನಾದ್ರೂ ಫಂಕ್ಷನ್ ಏನಾದ್ರೂ ಇದ್ರೆ ದೀಪಾವಳಿಗೆಲ್ಲ ಥಟ್ ಅಂತ ಮಾಡಬಹುದಾದಂತ ಒಂದು ರೆಸಿಪಿ ಇದು, ಗೋಧಿ ಹುಡಿಯ ಹಲ್ವಾ. ನೋಡಿ, ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.